ನಯನ ಭಾರ್ಗವ ನ್ಯೂಸ್. ಮುಖ್ಯಾಂಶಗಳು. ಮೇ 31ರಿಂದ ಶಾಲಾ ಪ್ರಾರಂಭೋತ್ಸವ. ಶಾಲೆಗಳಿಗೆ ಪಠ್ಯಪುಸ್ತಕ ಸಮವಸ್ತ್ರ ವಿತರಣೆ. ವಾರ್ತೆಗಳ ವಿವರ. ಮೇ 31ರಿಂದ ಶಾಲೆಗಳು ಆರಂಭವಾಗುತ್ತಿದ್ದು, ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಹಾಗೂ 2 ಜೊತೆ ಸಮವಸ್ತ್ರ ವಿತರಣೆ ಮಾಡಲು ಈಗಾಗಲೇ ಶಾಲೆಗಳಿಗೆ ಪಠ್ಯಪುಸ್ತಕ ಸಮವಸ್ತ್ರ ವಿತರಣೆ ಶಿಕ್ಷಣ ಇಲಾಖೆ ಪ್ರಾರಂಭಿಸಿದೆ. ಈ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ BS ಸಾವಳಗಿ, ಪ್ರಸಕ್ತ 2024-25ನೇ ಸಾಲಿನ ಶೈಕ್ಷಣಿಕ ವರ್ಷ ಆರಂಭವಾಗಿದೆ. ಮೇ 29 ಮತ್ತು 30 ಶಾಲೆಗಳಲ್ಲಿ ಶಿಕ್ಷಕರು ಹಾಜರಿರಬೇಕು. ಮೇ 31ರಂದು ಶಾಲಾ ಪ್ರಾರಂಭೋತ್ಸವ ಚುನಾವಣೆ ನೀತಿ ಸಂಹಿತೆ ಹಿನ್ನೆಲೆ ಸರಳವಾಗಿ ಮಾಡಲಾಗುತ್ತಿದೆ. ಮೇ 29 ಮತ್ತು 30 ಈ 2 ದಿನಗಳಲ್ಲಿ ಶಾಲಾ ಕೊಠಡಿ ಆವರಣ, ನೀರಿನ ಟ್ಯಾಂಕ್, ಅಡುಗೆ ಕೋಣೆ, ಆಹಾರ ಧಾನ್ಯಗಳ ಸ್ವಚ್ಛತೆಗೊಳಿಸಬೇಕು ಮತ್ತು ಮಕ್ಕಳ ಹಾಜರಾತಿ ಹೆಚ್ಚಿನ ಪ್ರಮಾಣದಲ್ಲಿ ಆಗಲು ಈ ವರ್ಷದಿಂದ ಸರ್ಕಾರ ಕಲಿಕಾ ಬಲವರ್ಧನೆ ಘೋಷಣೆ ಮಾಡಿದೆ. ಶಿಕ್ಷಕರು ಮಕ್ಕಳ ದಾಖಲಾತಿ ಮಾಡಿಕೊಂಡು ಗುಣಾತ್ಮಕ ಶಿಕ್ಷಣವನ್ನು ನೀಡಬೇಕು. 1ನೇ ತರಗತಿಯಿಂದ 7ನೇ ತರಗತಿಯ ಬುನಾದಿ ಬಲವರ್ಧನೆಗೆ ಒತ್ತು ನೀಡಬೇಕು ಎಂದರು. ಎಲ್ಲರಿಗೂ ನಮಸ್ಕಾರಗಳು. 24-25ನೇ ಶೈಕ್ಷಣಿಕ ವರ್ಷ ಇವತ್ತಿನಿಂದ ಆರಂಭವಾಗಿದೆ. 29-30ನೇ ತಾರೀಕು ಎಲ್ಲ ಶಿಕ್ಷಕರು ತಮ್ಮ ಶಾಲೆಗಳಲ್ಲಿ ಹಾಜರಿದ್ದು ಶಾಲೆಗಳ ಸ್ವಚ್ಛತೆ, ಪೂರ್ವ ಸಿದ್ಧತೆ, ಪಾಠ ಟಿಪ್ಪಣಿ, ಅಂದಾಜು ಪತ್ರಿಕೆ, ಕೆಲಸಗಳ ಹಂಚಿಕೆ ಎಲ್ಲವನ್ನು ಸಿದ್ಧತೆ ಮಾಡ್ಕೊತಾ ಇದ್ದಾರೆ. ಜೊತೆಗೆ 2 ಜೊತೆ ಸಮವಸ್ತ್ರ, ಪಠ್ಯಪುಸ್ತಕ ಎಲ್ಲವೂ ಈಗ ಸರಬರಾಜು ಆಗ್ತಾ ಇದ್ದಾವೆ. ಸರಬರಾಜಾಗಿದ್ದನ್ನು ಮಕ್ಕಳ ಕೈಗೆ ಕೊಡಬೇಕು. 31ನೇ ತಾರೀಕು ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಇರ್ತದೆ. ಚುನಾವಣೆ ನೀತಿ ಸಮಿತಿ ಇರೋದರಿಂದ ವೇದಿಕೆ ಕಾರ್ಯಕ್ರಮ ಮಾಡಲಾರದೆ SDMC ಅವರನ್ನು, ಪಾಲಕರನ್ನು ಕರೆದುಕೊಂಡು ಮಕ್ಕಳಿಗೆ ಬಟ್ಟೆಯನ್ನು ವಿತರಿಸಿ, ಪಠ್ಯಪುಸ್ತಕಗಳನ್ನು ವಿತರಿಸಿ, ಮೊದಲನೇ ದಿನದಿಂದಲೇ ಮಕ್ಕಳ ಹಾಜರಾತಿ ದಾಖಲಾತಿಯನ್ನು ನೋಡಿಕೊಂಡು ಹಾಜರಾತಿಯನ್ನು ಹೆಚ್ಚಿಸಿಕೊಂಡು ಗುಣಾತ್ಮಕ ಶಿಕ್ಷಣ ಮಾಡಬೇಕು ಅಂತಕ್ಕಂಥದ್ದು ಈ ವರ್ಷ ಸರ್ಕಾರ ಕಲಿಕಾ ಬಲವರ್ಧನೆ ವರ್ಷ ಅಂತೇಳಿ ಘೋಷಣೆ ಮಾಡಿದೆ. ಆ ದಿಶೆಯೊಳಗೆ ಎಲ್ಲ ಶಿಕ್ಷಕರು ಏನು ಮಾಡ್ಬೇಕಂದ್ರೆ ಮಕ್ಕಳನ್ನು ಎಲ್ಲ ಶಾಲೆಗೆ ದಾಖಲಾಗ್ತಕ್ಕಂಥ 6 ಮಕ್ಕಳನ್ನು ದಾಖಲಾತಿ ಮಾಡಿಕೊಂಡು ಎಲ್ಲ ಮಕ್ಕಳಿಗೆ ಪಾಲಕರ ಗಮನಕ್ಕೆ ತಿಳಿಸಿ ಹಾಜರಾತಿಯನ್ನು ನೋಡಿಕೊಂಡು ಯಾವ ಮಗು ಹಾಜರಾಗೋದಿಲ್ಲ ಅಂತ ಮಕ್ಕಳಿಗೆ ಪಾಲಕರೇ ಫೋನ್ ಹಚ್ಚಿ ಕರೆಸಿ ಅವರಿಗೆ ಒಳ್ಳೆಯ ಉತ್ತಮ ಗುಣಾತ್ಮಕ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದು. ಈ ವರ್ಷದ 10ನೇ ತರಗತಿಯಲ್ಲಿ ಉತ್ತಮ ಫಲಿತಾಂಶವನ್ನ ಸರ್ಕಾರಿ ಶಾಲೆಗಳು ಮಾಡಿವೆ. ವಿಜಯಪುರ ಜಿಲ್ಲೆಯಲ್ಲಿ 11 ರ್ಯಾಂಕ್ ಬಂದಂತಹ ವಿದ್ಯಾರ್ಥಿಗಳಲ್ಲಿ 5 ವಿದ್ಯಾರ್ಥಿಗಳು ಮುದ್ದೇಬಿಹಾಳ ತಾಲೂಕಿನ ವಿದ್ಯಾರ್ಥಿಗಳಾಗಿದ್ದಾರೆ. ಈ ವರ್ಷ SLC ಫಲಿತಾಂಶ ಉತ್ತಮವಾಗಿದೆ. ನಮ್ಮ ಜಿಲ್ಲೆಯಲ್ಲಿ 11 ರ್ಯಾಂಕ್ಗಳಲ್ಲಿ 5 ರ್ಯಾಂಕು ನಮ್ಮ ತಾಲೂಕಿಗೆ ಸಂದಿದ್ದಾವೆ. ಅದಕ್ಕಾಗಿ ನಾವು ಎಲ್ಲ ಶಿಕ್ಷಕರಿಗೆ, ಪಾಲಕರಿಗೆ, ವಿದ್ಯಾರ್ಥಿಗಳಿಗೆ ಅಭಿನಂದನೆ ತಿಳಿಸ್ತೀವಿ. ಅದರಲ್ಲಿ ಆದರ್ಶ ಬಿದರಕುಂದಿ ಶಾಲೆ ವಿದ್ಯಾರ್ಥಿನಿ 625 ಅಂಕಗಳಿಗೆ 623 ಅಂಕಗಳನ್ನು ಪಡ್ಕೊಂಡು ರಾಜ್ಯಕ್ಕೆ ತೃತೀಯ ಸ್ಥಾನ, ಜಿಲ್ಲೆಗೆ ಪ್ರಥಮ ಸ್ಥಾನ ತಗೊಂಡಿದೆ. ಅದೇ ರೀತಿ ಕನ್ನಡ ಮಾಧ್ಯಮದಲ್ಲಿ ಸಾವಳಗಿ ಪ್ರೌಢಶಾಲೆ ವಿದ್ಯಾರ್ಥಿನಿ 625ಕ್ಕೆ 619 ಅಂಕಗಳನ್ನು ತೆಗೆದು ಆಕೆ ಕನ್ನಡ ಮಾಧ್ಯಮದಲ್ಲಿ ಜಿಲ್ಲೆಗೆ ತಾಲೂಕಿಗೆ ಪ್ರಥಮ ಸ್ಥಾನ ಬಂದಿದ್ದಾಳೆ. ಅದೇ ರೀತಿ ಪಾಟೀಲ್ ನಾಗರಬೆಟ್ಟ ಶಾಲೆಯಲ್ಲಿ 620 ಅಂಕಗಳು ಪಡೆದು ಅಲ್ಲಿಯೂ ಸಾಧನೆ ಮಾಡಿದ್ದಾರೆ. ಅದೇ ರೀತಿ ಮಠರವರ ಶಾಲೆಯಲ್ಲಿನೂ, ಆಕ್ಸ್ಫರ್ಡ್ ಮಠರವರ ಶಾಲೆಯಲ್ಲಿನೂ ವಿದ್ಯಾರ್ಥಿನಿ 619 ಅಂಕಗಳು ತಗೊಂಡು ಒಟ್ಟು ಹೀಗೆ 5 ರ್ಯಾಂಕ್ಗಳು ಬಂದಿದ್ದಾವೆ. SLC ಫಲಿತಾಂಶ ಜಿಲ್ಲೆ ಸರಾಸರಿಗಿಂತ ಜಾಸ್ತಿ ಇದೆ. ನಮ್ಮ ಜಿಲ್ಲೆ 11 ಸ್ಥಾನ ಇತ್ತು, ಈಗ 11 ಸ್ಥಾನದಲ್ಲಿಯೇ ಇದೆ. ಈ ವರ್ಷ ಆದ ಫಲಿತಾಂಶವನ್ನು ಇನ್ನೂ ಉತ್ತಮಪಡಿಸಲಿಕ್ಕೆ ನಾವು ಕ್ರಿಯಾಯೋಜನೆ ಹಾಕ್ಕೊಂಡು ಎಲ್ಲ ಪ್ರೌಢಶಾಲಾ ಶಿಕ್ಷಕರಿಗೆ ಮಾರ್ಗದರ್ಶನ ಮತ್ತು ಕ್ರಿಯಾಯೋಜನೆ ಪ್ರಕಾರ ಕ್ರಮವನ್ನು ಕೈಗೊಳ್ತೀವಿ. ಕೇವಲ 8, 9, 10ಕ್ಕೆ ಆದ್ಯತೆ ಕೊಡಲಾರದ ಪ್ರಾಥಮಿಕ ಶಾಲೆಯ 1ನೇ ತರಗತಿಯಿಂದ 7ನೇ ತರಗತಿವರೆಗೇ ಬುನಾದಿ ಸಾಮರ್ಥ್ಯಗಳನ್ನು ಬಲವರ್ಧನೆಗೊಳಿಸಿ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ಕೊಟ್ಟು 8ನೇ ತರಗತಿಯಲ್ಲಿ ಆಗ್ತಕ್ಕಂಥ NNMS ಎಕ್ಸಾಮು, ಆ NNMS ಎಕ್ಸಾಮ್ ಪಾಸ್ ಆದರೆ ತಿಂಗಳಿಗೆ 1250 ವರ್ಷಕ್ಕೆ 10,000 ಗಂಟಲೆ ಅದು ಅನುದಾನ ಅದು ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಜಮಾ ಆಗ್ತದೆ. ಆ ದಿಶೆಯಲ್ಲಿ ನಾವು ಕ್ರಿಯಾಯೋಜನೆ ಹಾಕ್ಕೊಂಡು NMS ಎಕ್ಸಾಮ್ ಇರಲಿ, ಯಾವುದೇ ಎಕ್ಸಾಮ್ ಆದರ್ಶ ಇರಲಿ, ನವೋದಯ ಇರಲಿ, ಸೈನಿಕ ಇರಲಿ ಎಲ್ಲವನ್ನು ಕೋಚಿಂಗ್ ಕೊಟ್ಟು ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ 1ನೇ ತರಗತಿಯಿಂದನೇ ನಾವು ಪ್ರಾರಂಭ ಮಾಡಿ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಟ್ಟು ಅದರ ಜೊತೆಗೆ SLC ಫಲಿತಾಂಶ ಹೆಚ್ಚಿಸೋದು, ಗುಣಾತ್ಮಕ ಶಿಕ್ಷಣ ಕೊಡೋದು, ಮಕ್ಕಳಿಗೆ ಕಾಪಿ ರಹಿತವಾಗಿ
ಪರೀಕ್ಷೆ ಬರಲಿಕ್ಕೆ ಅನುಕೂಲ ಮಾಡಬೇಕು, ಶಿಕ್ಷಣವನ್ನು ಕೊಡಬೇಕು. ಈಗ ಎಲ್ಲ ರ್ಯಾಂಕ್ಗಳು ಈಗ ಮೊದಲದಲ್ಲಿ ಅಂಕಿತ ಕೊಂಡಂತಕ್ಕಂಥ ವಿದ್ಯಾರ್ಥಿನಿ 625ಕ್ಕೆ 625 ತಗೊಳ್ಕೊಂಡದ್ದು ಸರ್ಕಾರಿ ಶಾಲೆನೇ ಹೆಚ್ಚಿನ ರ್ಯಾಂಕ್, ಹೆಚ್ಚಿನ ಫಲಿತಾಂಶ ಸರ್ಕಾರಿ ಶಾಲೆಯಲ್ಲಿ ಆಗ್ತದೆ. ಜೀವನದ ನಿಜವಾದ ಅನುಭವವನ್ನು ಕೊಡ್ತೀವಿ, ಸತ್ಯದ ಅನುಭವವನ್ನು ಕೊಡ್ತೀವಿ. ಖಾಸಗಿ ಶಾಲೆಯಲ್ಲಿ ಏನು ಮಾಡ್ತಾರೆ ಅಂದರೆ ಸ್ಟ್ರೀಮಿಂಗ್ ಮಾಡಿಕೊಂಡು ಒಳ್ಳೆಯ ಜಾಣ ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಂಡಿರ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಅಲ್ಲಿ ಹೋಗದೇ ಇರ್ತಕ್ಕಂಥ ಮಕ್ಕಳು ನಮ್ಮಲ್ಲಿ ಬಂದರೂ ಸಹಿತ ನಾವು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಟ್ಟು ಶೈಕ್ಷಣಿಕವಾಗಿ ಮಕ್ಕಳನ್ನು ಬಲವರ್ಧನೆ ಮಾಡ್ತೀವಿ. ಖಾಸಗಿ ಶಾಲೆ ಜೊತೆ ನಾವು ಅನುದಾನ ರಹಿತ ಶಾಲೆಗಳ ಜೊತೆಗೆ ಹೋರಾಟ ಮಾಡಿ ಇವತ್ತು SLC ಫಲಿತಾಂಶ ಸಹಿತ ಖಾಸಗಿ ಅನುದಾನ ರಹಿತ ಶಾಲೆಗಳಲ್ಲಿ ಸರ್ಕಾರಿ ಶಾಲೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ. ಎಲ್ಲ ಕೊಡ್ತೀವಿ. ಆಮೇಲೆ ಎರಡು ಜೊತೆ ಸಮವಸ್ತ್ರ ಬಂದಿದ್ದ ವಿದ್ಯಾರ್ಥಿಗಳಿಗೆ ಆ 2 ಜೊತೆ ಸಮವಸ್ತ್ರಗಳನ್ನ ಬಟ್ಟೆ ವಿತರಣೆ ಯಾವಾಗ ಮಾಡ್ತೀರಾ? ವಿತರಣೆ ಶಾಲಾ ಪ್ರಾರಂಭೋತ್ಸವ ದಿವಸನೇ ವಿತರಣೆ ಮಾಡ್ತೀವಿ. ಇವತ್ತು ಎಲ್ಲ ಪುರುಷತೆ ಮಾಡ್ಕೊಂಡ್ವಿ. ಪುಸ್ತಕ ಮತ್ತು ಸಮವಸ್ತ್ರ ಎರಡೂ ಇವತ್ತೇ ಕೊಡ್ತಾ ಇದೀವಿ. ಇವತ್ತಿನ ನಾಳೆ ನಾಡ್ದು 2 ಕೊಟ್ಟು ಶಾಲಾ ಪ್ರಾರಂಭೋತ್ಸವದೊಳಗೆ ಮಕ್ಕಳ ಕೈನ ಪುಸ್ತಕ ಮತ್ತು ಬಟ್ಟೆ ಇರ್ತಾವೆ. ಬಟ್ಟೆಗಳನ್ನ ಮಕ್ಕಳು ಹೊಲಿಸಿ ಯೂನಿಫಾರ್ಮ್ ಹಾಕೊಂಡು ಶಾಲೆಗೆ ತಾಲೂಕಿನಲ್ಲಿ ಮುದ್ದೇಬಿಹಾಳ್ ತಾಲೂಕಿನಲ್ಲಿ ಒಟ್ಟು 40ರಿಂದ 50 ಸರ್ಕಾರಿ ಶಾಲೆಗಳು ಮಳೆಗೆ ಸುರುತ್ತಿದ್ದರೆ ಮುಕ್ಕಿಹಾಳ್ ಶಾಲಾ ಕಟ್ಟಡ ಕುಸಿಯುವ ಹಂತದಲ್ಲಿದೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಲಾಗಿದೆ ಮತ್ತು ಮಳೆಗೆ ಸೋರುವಂತಹ ಶಾಲೆಗಳ ಮಾಹಿತಿಯನ್ನ ತಹಶೀಲ್ದಾರ್ ಹಾಗೂ ತಾಲೂಕ್ ಪಂಚಾಯಿತಿ ಇಒ ಅವರ ಗಮನಕ್ಕೆ ತರಲಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ BS ಸಾವಳಗಿ ಹೇಳಿದರು. ಮತ್ತು ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಸಹ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದಾಗಿ ಅವರು ತಿಳಿಸಿದ ಅವರು ಸೋರುವಂತಹ ಶಾಲಾ ಕಟ್ಟಡ ದುರಸ್ತಿಗೆ 1 ಕೊಠಡಿಗೆ 2 ಲಕ್ಷ ರೂಪಾಯಿ ಅನುದಾನ ನೀಡುತ್ತಾರೆ ಎಂದು ಹೇಳಿದರು. ಸರ್ಕಾರಿ ಶಾಲೆಗಳು ಶೀತಲಾವಸ್ಥೆಗೊಂಡಂತದ್ದು ತಮ್ಮ ಗಮನಕ್ಕೆ ಬಂದಂಗೆ ಎಷ್ಟಿದೆ? ಹೌದು, ನಾವು ಪೂರ್ವ ಸಿದ್ಧತೆಯಾಗಿಯೇ ಲಿಸ್ಟ್ ಮಾಡ್ಕೊಂಡಿವಿ. ಲಿಸ್ಟ್ ಮಾಡಿಕೊಂಡು ನಮ್ಮ ಯಾರಿಗೆ ತಹಶೀಲ್ದಾರ್ ಸಾಹೇಬ್ರಿಗೆ ಮಾತಾಡೀವಿ, ತಾಲೂಕ್ ಪಂಚಾಯತ್ ಇಒ ಅವ್ರಿಗೆ ಮಾತಾಡೀವಿ, ಅವ್ರಿಗೆ ಕಾಪಿ ಹಾಕಿವಿ. ತಹಶೀಲ್ದಾರ್ ಸರ್ ಹೇಳಾರ ಮಳೆಯಿಂದ ಹಾನಿ ಆಗಿದ್ರೆ 1 ಕೊಠಡಿಗೆ 2 ಲಕ್ಷಗಳನ್ನ ಅನುದಾನ ಕೊಡ್ತೇವೆ, ರಿಪೇರಿ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ತಾಲೂಕ್ ಪಂಚಾಯತ್ ಇಒ ಅವ್ರಿಗೆ ಹೇಳಿವಿ. ವಿಷಯನಲ್ಲಿ ಸನ್ಮಾನ್ಯ ಶ್ರೀ DC ಸಾಹೇಬರಿಗೆ ಮತ್ತು CS ಸಾಹೇಬ್ರಿಗೂ ನಾವು ಗಮನಕ್ಕೆ ತಂದಿವಿ. ಇಷ್ಟು ಶಾಲೆಗಳು ಸೋರ್ತಾವ, ಶೌಚಾಲಯ ಇಲ್ಲ ಅಂತ ಹೇಳಿವಿ. ಶೌಚಾಲಯಗಳನ್ನ ಗ್ರಾಮ ಪಂಚಾಯತ್ ಅವರು ತಾಲೂಕ್ ಪಂಚಾಯತ್ ಅವ್ರನ್ನೇ ಒದಗಿಸಬೇಕು. ಶಾಲೆಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯ, ಆಟದ ಸಾಮಗ್ರಿ, ಆಟದ ಮೈದಾನ ರಿಪೇರಿ, ಶಾಲಾ ಕಾಂಪೌಂಡು, ಮಳೆ ನೀರು ಕೊಯ್ಲು, ಶಾಲಾ ಕೈತೋಟ, ಆಮೇಲೆ ಶಾಲಾ ಕಾಂಪೌಂಡು, NRG ಒಳಗೆ ಲಭ್ಯ ಅನುದಾನದೊಳಗೆ ಕುಡಿ ನೀರು, ಶೌಚಾಲಯ ಎಲ್ಲವನ್ನು ಅವರೇ ಗ್ರಾಮ ಪಂಚಾಯತಿ ಅವರೇ ಅಧ್ಯಕ್ಷರು, PDO ಅವರು ಸ್ಥಳೀಯ ಕಮಿಟಿನೇ ಒದಗಿಸಬೇಕು. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಅನುದಾನವನ್ನು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಆ ಶಾಲಾ ನಿರ್ವಹಣಾ ಅನುದಾನ ಮತ್ತು ಕುಡಿ ನೀರು, ಶೌಚಾಲಯ ಅನುದಾನ ಎಲ್ಲವನ್ನು ಅವರು ಎಷ್ಟು ಅಂದಾಜು ಇದರ ಶೀತಲಾವಸ್ಥೆಗೊಂಡಂಥದ್ದು ಎಷ್ಟು ಕಟ್ಟಡ ಇರ್ಬೋದು ಅಂದಾಜು ನೀವು ಕಂಡಂಗೆ ಸರ್ ವರದಿ ಮಾಡ್ದಂಗೆ? ಒಂದು 40-50 ಕಟ್ಟಡಗಳು ಸೋರ್ತಾವ ಅಂತ ಹೇಳಿದ್ದಾರೆ. ಅವುಗಳ ವರದಿಯನ್ನು ನಾವು ತಾಲೂಕ್ ಪಂಚಾಯತಿ ಈಗ 40ರಿಂದ 50 ಸೋರ್ತಾವ ಸರ್. ಅಥವಾ ಶೀತಲಾವಸ್ಥೆ ಅಂದ್ರೆ ಸರ್ ಈಗ ಅಂದ್ರೆ ಹಂತದಲ್ಲಿ ಯಾವ ಗ್ರಾಮದಲ್ಲಿ ನೋಡಿದ್ರಿ ತಾವು? ಇಲ್ಲಿ ಮೂಕ್ಯಾಳದಲ್ಲಿ ಒಂದಿದೆ ಸರ್. ಮೂಕ್ಯಾಳದಲ್ಲಿ ಒಂದು ಬೀಳ್ತಕ್ಕಂಥದ್ದು ಇದೆ. ಉರ್ದು ಶಾಲೆ ನಡೀತಿತ್ತು. ಆ ಶಾಲೆ ಶೀತಲಾವಸ್ಥೆ ನೋಡ್ಕೊಂಡು ಅಲ್ಲಿ ನಡೆಸಬೇಡಿ, ಮಕ್ಕಳನ್ನ ಕೂಡಿಸ್ಬೇಡಿ ಅಂತ ಹೇಳಿ ಅಲ್ಲಿಂದ ಕೀಲಿ ಹಾಕಿಸಿ ಪರ್ಯಾಯ ವ್ಯವಸ್ಥೆ ಮಾಡಿ ಬೇರೆ ಮೂಕ್ಯಾಳ HPS ನಲ್ಲಿ ಕೂಡಿಸ್ಲಿಕ್ಕೆ ವ್ಯವಸ್ಥೆ ಮಾಡಿ ಸರ್. ಶಿಕ್ಷಣ ಸಂಯೋಜಕಿ ಹಾಗೂ ಪಠ್ಯಪುಸ್ತಕ ವಿತರಣಾ ನೋಡಲ್ ಅಧಿಕಾರಿ ವಿಜಯಲಕ್ಷ್ಮಿ ಚಿಲ್ಲಾಳ್ ಶೆಟ್ ಮಾತನಾಡಿ, ಮುದ್ದೇಬಿಹಾಳ್ ಬ್ಲಾಕ್ನಿಂದ ಶಾಲೆಗಳಿಗೆ ಪಠ್ಯಪುಸ್ತಕ ಸಮವಸ್ತ್ರ ವಿತರಣೆ ಮಾಡಲಾಗುತ್ತಿದೆ. 59% ಪುಸ್ತಕಗಳು ಬಂದಿವೆ ಮತ್ತು ಬರುತ್ತಿವೆ. ಪುಸ್ತಕಗಳ ಕೊರತೆ ಇಲ್ಲ. ಸರ್ಕಾರಿ ಶಾಲೆಗಳಿಗೆ, ಅನುದಾನಿತ ಶಾಲೆಗಳಿಗೆ ಉಚಿತವಾಗಿ ಪುಸ್ತಕವನ್ನು ನೀಡಿದರೆ ಖಾಸಗಿ ಶಾಲೆಯವರು ಆನ್ಲೈನ್ನಲ್ಲಿ ಬಿಲ್ ತುಂಬಿದವರಿಗೆ ಸಹ ಆದ್ಯತೆ ಮೇಲೆ ಪುಸ್ತಕ ವಿತರಣೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ನಮ್ಮದು ಮುದ್ದೇಬಿಹಾಳ್ ಬ್ಲಾಕಿಂದ ಪಠ್ಯಪುಸ್ತಕಗಳು ಹಾಗೆ ಬರ್ತಾ ಇದ್ದು ಮತ್ತು ಪಠ್ಯಪುಸ್ತಕಗಳ ವಿತರಣೆಯೂ ಕೂಡ ಶಾಲೆಗೆ ಕಳಿಸ್ತಾ ಇದ್ದೀವಿ. ಮತ್ತು ಶಾಲೆಯಿಂದ ಇವತ್ತು ಎಲ್ಲ ಶಿಕ್ಷಕರು ಮಕ್ಕಳಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಪಠ್ಯಪುಸ್ತಕಗಳು ಇನ್ನೂ ಬರ್ತಾ ಇದ್ದಾವೆ. ಹೇಗೆ ಬರ್ತಾ ಇದ್ದಾವೆ ಹಾಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ತಾಲೂಕಿನಲ್ಲಿ ಎಷ್ಟು ಸರ್ಕಾರಿ ಶಾಲೆಗಳು ಅನುದಾನ ರಹಿತ ಸಹಿತ ಎಲ್ಲರಿಗೂ ಏನು ವಿತರಣೆ ಮಾಡ್ತಾರೆ? ಹಾಂ ಸರ್, ಇಲ್ಲ ಸರ್, ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳಿಗೆ ಉಚಿತ ಪಠ್ಯಪುಸ್ತಕಗಳನ್ನು ಕೊಡ್ತೀವಿ. ಮತ್ತು ಖಾಸಗಿ ಶಾಲೆಗಳು ಅವ್ರು ಏನು ಮಾಡ್ತಾರೆ, ಆನ್ಲೈನ್ ಗೇಟ್ವೇ ಪೇಮೆಂಟ್ ಮೂಲಕ ಹಣ ಕಟ್ಟಿದ್ಮೇಲೆ ಅವ್ರು ನಮಗೆ ಮೆಸೇಜ್ ಬರ್ತಾಯಿದ್ರಿ. ಅದನ್ನು ನೋಡಿಕೊಂಡು ನಾವು ಅವರಿಗೆ ಕರೆದು ಮೆಸೇಜ್ ಹಾಕ್ಬಿಟ್ಟು ಅವರಿಗೂ 10% ಕಟ್ಟಿ ಮತ್ತು 90% ಕಟ್ಟಿದವರಿಗೆ ನಾವು ಆದ್ಯತೆ ಅನುಸಾರವಾಗಿ ಫಸ್ಟ್ ಅವ್ರಿಗೆ ಕೊಟ್ಟು
ಉಳಿದವ್ರಿಗೆ ಮುಂದೆ ಕೊಡ ಅಂತ ಹೇಳಿದ್ದಾರೆ. ಆ ರೀತಿ ನಾವು ಫಾಲೋ ಮಾಡ್ತೀವಿ ಸರ್. ಈಗ ಬರ್ತಾ ಇದಾವೆ ಸರ್. ಕೊರತೆ ಅಂದ್ರೆ ಸರ್ ಇವಾಗ ಏನು ಗೊತ್ತಾಗಲ್ರಿ, ಈಗ ನಮಗಂತೂ ಎಂದೂ ಕೊರತೆ ಆಗಿಲ್ಲ ಸರ್ ಪುಸ್ತಕ. ಯಾಕಂದ್ರೆ ನಮ್ದು ಏನಿದ್ರೆ ಮಕ್ಕಳದ ಸಂಖ್ಯೆ ಒಮ್ಮೆ ಹೆಚ್ಚು ಕಡಿಮೆ ಆಗ್ತದೆ, ನಾವೇನ್ ಮಾಡ್ತೇವೆ ಹೆಚ್ಚಿಗೆ ಆದಾಗ ಟೀಚರ್ಸ್ ತಂದು ಕೊಡ್ತಾರೆ ಸರ್. ಎಲ್ಲಿ ಕಡಿಮೆ ಇದ್ದಲ್ಲ ಅಲ್ಲಿ ಅಡ್ಜಸ್ಟ್ ಮಾಡಿ. ಈಗ ನಮಗೆ 59% ಉಚಿತ ಪಠ್ಯ ಪುಸ್ತಕಗಳು ಬಂದಿದಾವ್ರಿ. ಆಮೇಲೆ ಇದು ಮಾರಾಟ ಮಳಿಗೆಯೊಳಗೆ ಸರ್ 72% ಬಂದಿದ್ದಾವೆ ಸರ್. ಆದ್ರೆ ಇನ್ನೂ ಬರ್ಬೇಕು ಸರ್. ಉರ್ದು ಇನ್ನೂ ಬಂದಿಲ್ಲ ಸರ್. ಇವತ್ತು ಗಾಡಿ ಸಾಯಂಕಾಲ ಬರ್ತೇವೆ ಸರ್. ಉರ್ದು ಯಾಕಂದ್ರೆ ಸ್ವಲ್ಪ ಇರ್ತಾವ್ರಿ ಅವು, ಬರ್ತಾ ಇದೆ. 31ನೇ ತಾರೀಕು ಶಾಲೆ ಆರಂಭ ಆಗ್ತದೆ. ಹಾಂ ಸರ್, 31ನೇ ತಾರೀಕಿಗೆ ಶಾಲೆ ಆರಂಭ ಆಗುತ್ತೆ. ಅಷ್ಟರೊಳಗೆ ನಮ್ಮೆಲ್ಲ ಟೀಚರ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಮಕ್ಕಳಿಗೆಲ್ಲ ಪುಸ್ತಕಗಳು, ಬಟ್ಟೆ. ಮುದ್ದೇಬಿಹಾಳ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳು 261, ಅನುದಾನಿತ ಶಾಲೆಗಳು 45, ಅನುದಾನ ರಹಿತ ಶಾಲೆಗಳ ಸಂಖ್ಯೆ 144. ಒಟ್ಟು 450 ಶಾಲೆಗಳಿದ್ದು ಒಟ್ಟು 67,915 ವಿದ್ಯಾರ್ಥಿಗಳಿದ್ದಾರೆ. ದಾಖಲಾತಿಯನ್ನು ಸರ್ಕಾರಿ ಶಾಲೆಗಳು ಮಾಡ್ಕೊಳ್ಳೋ ಗುರಿ ಇದೆ. ಆ ಗುರಿಯನ್ನು ನಮ್ಮ ಗುಣಾತ್ಮಕ ಶಿಕ್ಷಣ ಕೊಡೋದ್ರ ಮೂಲಕ ನಮ್ಮ ಎಲ್ಲ ವಿಶ್ವಾಸವನ್ನು ಬರೆಸ್ಕೊಂಡು ನಮ್ಮ ಸರ್ಕಾರಿ ಶಾಲೆ ಇನ್ನೂ ಹೆಚ್ಚಿನ ದಾಖಲಾತಿ ನಮ್ಮ ಆಯುಕ್ತರಾಗಿರ್ತಕ್ಕಂಥ ಕಾವೇರಿ ಮೇಡಮ್ ಅವರ ಆಶೆ ಇದೆ. ACPI ಧಾರವಾಡ ಜಯಶ್ರೀ ಸಿಂತ್ರಿ ಮೇಡಮ್ ಅವರ ಆಶೆ ಇದೆ. ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಈ ವರ್ಷದ ದಾಖಲಾತಿಗಳು ಹೋದ ವರ್ಷಕ್ಕಿಂತ ಹೆಚ್ಚಿಗೆ ಆಗಬೇಕು, ಗುಣಾತ್ಮಕ ಶಿಕ್ಷಣ ಕೊಡಬೇಕು, ಸರ್ಕಾರಿ ಶಾಲೆ ಉಳಿಬೇಕು, ಸರ್ಕಾರಿ ಶಾಲೆಗಳ ಮೇಲೆ ಆಸಕ್ತಿ ನಮಗೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಶಿಕ್ಷಕರಾಗಿರ್ತಕ್ಕಂಥವ್ರು ಸರಿಯಾದ ಸಮಯಕ್ಕೆ ಬರಬೇಕು, ಸರಿಯಾದ ವಿದ್ಯಾಭ್ಯಾಸವನ್ನು ಕಲಿಸಬೇಕು. ಅವರು ಎಲ್ಲ ಸಮಾಜಕ್ಕೆ ಮಾದರಿಯಾಗಿರಬೇಕು. ಎಲ್ಲ ಮಾದರಿ ಆಗೋ ದೇಶದೊಳಗೆ ಏನಾದರೂ ತಪ್ಪು ತಡೆಗಳಾದ ನೋಡಿಸ್ಕೊಡ್ತೀವಿ, ಅವರಿಗೆ ನೋಡಿಸ್ಕೊಟ್ಟು ಶಿಫಾರಸು ಮಾಡ್ತೀವಿ ಮೇಲಾಧಿಕಾರಿಗಳಿಗೆ. ಅವರು ದುರ್ವರ್ತನೆ ಮಾಡ್ತಾ ಇದ್ದಾರೆ, ಸರಿಯಾಗಿ ಕಲಿಸ್ತಾ ಇಲ್ಲ ಅಂತಕ್ಕಂಥದ್ದನ್ನು ನೋಡಿ ಕ್ರಮ ಕೈಗೊಳ್ತೀವಿ ಸರ್.